ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾವ ವಿಡಿಯೋ ಮಿಸ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಈ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ. ಸಾಕಷ್ಟು ಉಪಯುಕ್ತ ಮಾಹಿತಿ ಇದೆ ಇದರಲ್ಲಿ. ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು ಮತ್ತು ಅನ್ನಭಾಗ್ಯ ಯೋಜನೆಯ ಏಪ್ರಿಲ್ ತಿಂಗಳ ಹಣ ಮತ್ತು ಬರ ಪರಿಹಾರದ ಹಣ ನಿಮಗೆ ಯಾಕೆ ಬಂದಿಲ್ಲ, ಮೇಜರ್ ಕಾರಣಗಳೇನು, ಮತ್ತು ಬರಬೇಕು ಅಂದರೆ ಏನು ಮಾಡಬೇಕು, ಇದೆಲ್ಲದ್ರ ಬಗ್ಗೆನೂ ಡೀಟೇಲಾಗಿ ಹೇಳಿದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ. ನಾವೇನಾದರೂ 11ನೇ ಕಂತು ಬಗ್ಗೆ ಹೇಳಿದ್ವಿ ಅಂದರೆ 10ನೇ ಕಂತು ಬರದೇ ಇರೋರು, ಸರ್ ನಮಗೆ 10ನೇ ಕಂತೇ ಬಂದಿಲ್ಲ, ಇನ್ನು ನೀವು 11ಕ್ಕೆ ಹೋಗ್ಬಿಟ್ರಾ ಅಂತ. 10ನೇ ಕಂತು 70% ಜನ ತೊಗೊಂಡಿದ್ದಾರೆ, ಇನ್ನು 30% ಜನ ವೆಯ್ಟ್ ಮಾಡ್ತಾಯಿದ್ದಾರೆ. ಖಂಡಿತವಾಗ್ಲೂ ಬರುತ್ತೆ, 200% ಜಮಾ ಆಗುತ್ತೆ. ಯಾಕೆಂದರೆ ಇವತ್ತು ಕೂಡ ಸರ್ ನಮಗೆ ಮಧ್ಯಾಹ್ನ 2 ಗಂಟೆಗೆ ಜಮಾ ಆಗಿದೆ, 11 ಗಂಟೆಗೆ ಜಮಾ ಆಗಿದೆ ಅಂತ ಕಮೆಂಟ್ ಬರ್ತಾನೇ ಇದೆ. ಡೋಂಟ್ ವರಿ. ನಮಗೆ ಸಹಜವಾಗಿ ಯಾರಿಗೇ ಆಗಲಿ ಯಾವಾಗಲೂ ಒಂದು ರೆಗ್ಯುಲರ್ ಟೈಮಲ್ಲಿ ಬರೋ ಅಂಥವರಿಗೆ ಸ್ವಲ್ಪ ಭಾಳ ದಿನ ಲೇಟ್ ಆದಾಗ ಅಯ್ಯೋ ನಮ್ಮದೇನಾದರೂ ಪ್ರಾಬ್ಲಮ್ ಆಗ್ಬಿಡ್ತಾ, ನಾವೇನೋ ಒಂದು 5 ವರ್ಷದ ಹಿಂದೆ GST ಮಾಡಿದ್ವಿ, ಅದ್ರದ್ದೇನಾದರೂ ಹಿಡ್ಕೊಂಬಿಟ್ರಾ, GST ಅಂತ ಏನಾದರೂ ಮಾಡಿಬಿಟ್ರಾ, ನಾವೇನಾದರೂ ಹೊಸದಾಗಿ ಏನಾದರೂ ಅಪ್ಡೇಟ್ ಮಾಡಿಸ್ಬೇಕಾ, ಈಗಿರೋ ಆಧಾರ್ ಸೀಡಿಂಗನ್ನು ಬದಲಾವಣೆ ಮಾಡಿ ಏನಾದರೂ ಪೋಸ್ಟ್ ಆಫೀಸಾಗಿ ಮಾಡಿಸ್ಬೇಕಾ, ಯಾಕೋ ಹಣ ಬರ್ತಾ ಇಲ್ಲ, ಬ್ಯಾಂಕಿಗೆ ಬರೋದು ಲೇಟ್ ಆಗ್ತಿದೆ, ಪೋಸ್ಟ್ ಆಫೀಸಿಗೆ ಬರೋದು ಲೇಟ್ ಆಗ್ತಿದೆ, ಅದಕ್ಕೋಸ್ಕರ ಬರ್ತಾ ಇಲ್ಲ. ಈ ರೀತಿ ಅನುಮಾನಗಳು ಎಲ್ಲವೂ ಕೂಡ ಇರ್ತವೆ. ಆಮೇಲೆ ನಮಗೆ ಯಾವುದೋ ಒಂದು ಇನ್ಕಮ್ ಇದೆಯಲ್ಲ, ಆ ಇನ್ಕಮ್ ಏನಾದರೂ ಗೌರ್ಮೆಂಟಿಗೆ ಗೊತ್ತಾಗ್ಬಿಡ್ತಾ, ಈ ರೀತಿ ಎಲ್ಲ ನಿಮಗೆ ಸಹಜವಾಗಿ ಡೌಟ್ ಇದ್ದೇ ಇರ್ತವೆ. ಆ ರೀತಿ ಡೌಟ್ಗಳು ಯಾರಿಗಿರಬೇಕು ಅಂದರೆ, ಈಗ ಆಲ್ರೆಡಿ 1-2 ಕಂತು ಬಂದು ಇನ್ನು ಉಳಿದ ಕಂತುಗಳೇ ಬಂದಿಲ್ವಲ್ಲ ಅಂಥವರಿಗೆ ಡೌಟ್ ಇರುತ್ತೆ. ಯಾಕೆಂದರೆ ಅಂಥವರು ನಿಮ್ಮ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸ್ ಚೆಕ್ ಮಾಡಿದಾಗ ಏನಾದರೂ GST ಬಂದಿತ್ತು ಅಂದರೆ ನೀವು GST ಪೇ ಮಾಡ್ತಾ ಇಲ್ಲ ಅಂದರೆ, ಓಕೆನಾ, ಪೇ ಮಾಡೋರಿಗೆ ಗೌರ್ಮೆಂಟೇ ಹೇಳಿದೆ ನಾವು ಕೊಡಲ್ಲ ಅಂತ. ಪೇ ಮಾಡ್ತಾ ಇಲ್ಲ ಅಂದರೆ ನೀವು ನಿಮ್ಮ ಹತ್ತಿರದ CDPO ಕಚೇರಿ ಹೋಗಿ, ತಾಲೂಕಿನ CDPO ಕಚೇರಿ ಹೋಗಿ ಅದನ್ನು ಕ್ಯಾನ್ಸಲ್ ಮಾಡ್ಕೋಬೇಕು. ನಾವು GST ಪೇ ಮಾಡ್ತಾ ಇಲ್ಲ, ಟೆಕ್ನಿಕಲ್ ಎರರಿಂದ ನಮಗೆ GST ಅಂತ ಬಂದಿದೆ ಅಂಥೇಳಿ ಲೆಟರ್ ಕೊಟ್ಟು ನೀವು ಅಲ್ಲಿ ಮತ್ತೆ ಮರು ಪರಿಶೀಲನೆ ಮಾಡಿಸಿ ಅರ್ಜಿಯನ್ನು ಹಾಕಬೇಕಾಗುತ್ತೆ, ಓಕೆನಾ. ಹಾಗಾಗಿ ಈಗ 10ನೇ ಕಂತು ನಿಮ್ಗೆ ಏನಾದರೂ ಬಂದಿಲ್ಲ ಅಂದರೆ ಸ್ವಲ್ಪ ಏನು ಬದಲಾವಣೆ ಮಾಡೋಕ್ಕೆ ಹೋಗೋಂಥ ಅವಶ್ಯಕತೆ ಇಲ್ಲ, ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ಇನ್ನು 8-9ನೇದು ಬಂದಿಲ್ಲ ಸರ್, ನಾವೇನು ಮಾಡೋದು ಅಂದರೆ, ಈ ಯೂಶ್ವಲಿ ಏನಾಗುತ್ತೆ ಗೊತ್ತಾ, ಇದು DBT ಮುಖಾಂತರ ಪೇಮೆಂಟ್ ಮಾಡುವ ಹಣ 95% ಜನರಿಗೆ ಒಂದು ಲೆವೆಲ್ಲಿಗೆ ರೀಚ್ ಆಗುತ್ತೆ, ಓಕೆನಾ. ಈಗ ಫಾರ್ ಎಕ್ಸಾಂಪಲ್ಲು ಮೇ 3ನೇ ತಾರೀಕು 10ನೇ ಕಂತು ಬಿಡುಗಡೆ ಆಯಿತು ಅಂತ ತಿಳ್ಕೊಳ್ಳಿ. ಇವತ್ತು ಮೇ 10ನೇ ತಾರೀಕು, 7 ದಿನಗಳಲ್ಲಿ ಸುಮಾರು ಒಂದು 75% ಜನರಿಗೆ ಆಲ್ರೆಡಿ ರೀಚ್ ಆಯಿತು. ಇನ್ನು 10 ಅಥವಾ 12 ದಿನದಲ್ಲಿ ಹೆಚ್ಚು ಕಡಿಮೆ 95% ಜನರಿಗೆ ರೀಚ್ ಆಗುತ್ತೆ. ಇನ್ನು 5% ಜನರಿಗೆ ಹಾಗೆ ಟೆಕ್ನಿಕಲ್ ಇಶ್ಯೂ ಪ್ರತಿ ತಿಂಗಳು ಆಗ್ತಾನೇ ಇದೆ. 100% ಪ್ರತಿ ತಿಂಗಳು ಇನ್ ಟೈಮ್ ರೀಚ್ ಆಗ್ತಾ ಇಲ್ಲ. ಅದು ರೀಚ್ ಆಗೋ ಟೈಮ್ ಬರೋರೊಳಗೆ ಇನ್ನು ಮುಂದಿನ ಕಂತು ಬರೋ ಟೈಮಿಗೆ ಜಮಾ ಆಗ್ತಾ ಇದೆ, ಓಕೆನಾ. ಅದು ಯಾಕೆ ಆ ರೀತಿ ಆಗ್ತಾ ಇದೆ, ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಯೂಶ್ವಲಿ ಅದೇ ರೀತಿ ಆಗ್ತಾ ಇದೆ. ಕೆಲವೊಬ್ಬೊಬ್ಬರು ಬೇಗ ಹಣ ತೊಗೊತಾ ಇರೋರಿಗೂ ಆ ಒಂದು 5% ಜನರಲ್ಲಿ ಅವರು ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಬಟ್ ಹಣ ಬರೋದಂತೂ ಗ್ಯಾರಂಟಿ. ಈ ರೀತಿಯಾಗಿ ಹಣ ಜಮಾ ಆಗಿದ್ದಂತೂ ಪಕ್ಕಾ ಜಮಾ ಆಗಿದೆ, ಓಕೆನಾ. ಈಗ ನಾವು ಬರ ಪರಿಹಾರದ ಹಣ ಹೇಗೆ ಚೆಕ್ ಮಾಡೋದು, ಯಾಕೆ ನಮಗೆ ಬಂದಿಲ್ಲ ಅಂತ ನೀವು ಈಗ ತಿಳ್ಕೊಬೋದು. ಹೀಗಿದ್ದರೆ ಸ್ಟೇಟಸನ್ನು ಚೆಕ್ ಮಾಡಿ, ಹೀಗಿದ್ದರೆ ಹಣ ಬರುತ್ತಾ ನಿಮ್ಮ ಸ್ಟೇಟಸ್ ಅಂತಲೂ ಕೂಡ ನೀವು ತಿಳ್ಕೊಬೋದು. ಇದನ್ನು ಮಾತ್ರ ಮಿಸ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ, ಓಕೆನಾ. ಗೂಗಲ್ ಕ್ರೋಮನ್ನು ಓಪನ್ ಮಾಡಿ, ಜಸ್ಟ್ ಗೂಗಲ್ ಕ್ರೋಮ್ ಓಪನ್ ಮಾಡಿ, ಪರಿಹಾರ ಅಂತ ಟೈಪ್ ಮಾಡಿ, ಓಕೆನಾ. ಪರಿಹಾರ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ನಿಮ್ಗೆ ಯಾವುದೇ ರೀತಿ ಲಿಂಕ್ ಬೇಡ, ಅಲ್ಲಿದೆಯೋ ಲಿಂಕು ಇಲ್ಲಿದೆಯೋ ಅಂತ ಹುಡುಕೋ ಅಂಥ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಮ ಗೂಗಲ್ ಕ್ರೋಮಲ್ಲಿ ಗೂಗಲ್ ಓಪನ್ ಮಾಡಿ, ಪರಿಹಾರ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಫಸ್ಟು ವೆಬ್ಸೈಟ್ ಬರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ನಿಮಗೆ ಝೂಮ್ ಮಾಡ್ತಾ ಇದ್ದೀನಿ, ಇಲ್ಲಿ ಪರಿಹಾರ ಪೇಮೆಂಟ್ಸ್ ರಿಪೋರ್ಟ್ ಅಂತ ಇದೆ. ಇಲ್ಲಿ ನಿಮಗೆ ಹೋದ ವರ್ಷ ಜಮಾ ಆಗಿರೋ ಡೀಟೇಲ್ಸು ಕೂಡ ಇರುತ್ತೆ. ಇನ್ ಕೇಸ್ ಜಮಾ ಆಗಿದ್ದರೆ, ಜಮಾ ಆಗಿಲ್ಲ ಅಂದರೆ ಅರ್ಜಿ ಸ್ಟೇಟಸನ್ನು ನೀವು ನಿಮ್ಮ ಬರ ಪರಿಹಾರದ ಸ್ಟೇಟಸನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು, ಓಕೆನಾ. ಇಲ್ಲಿ ಆ ರಿಪೋರ್ಟ್ ಮೇಲೆ ನ್ಯೂ ರಿಪೋರ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿಯಾಗಿ ಬರುತ್ತೆ. ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಯರ್ ಸೆಲೆಕ್ಟ್ ಮಾಡಿ, 2023-24 ಸೆಲೆಕ್ಟ್ ಮಾಡಿ. ಮುಂಗಾರು ಖಾರಿಫ್ ಅಂದರೆ ಮುಂಗಾರು ಸೆಲೆಕ್ಟ್ ಮಾಡಿ. ಆಮೇಲೆ ಡ್ರಾಟ್ ಅಂದರೆ ಬರ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಗೆಟ್ ಡಾಟಾ ಹುಡುಕು ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ.
ಇಲ್ಲಿ ನೀವು ಆಧಾರ್ ನಂಬರ್ನ ಕೊಟ್ಟು ಸರ್ಚ್ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ತುಂಬ ಡೀಟೇಲ್ಸ್ ಬರುತ್ತೆ, ನಿಮಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಆಧಾರಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರನ್ನು ಕೊಟ್ಟು ನೀವು ಸರ್ಚ್ ಮಾಡಿ. ಓಕೆನಾ, ನಾನು ಮೊಬೈಲ್ ನಂಬರನ್ನು ಕೊಟ್ಟು ಸರ್ಚ್ ಮಾಡ್ತಾ ಇದ್ದೀನಿ. ನೋಡಿ, ಮೊಬೈಲ್ ನಂಬರ್ ಕೊಟ್ಟು ಈ ಕಡೆ ಬಂದು ಫೆಚ್ ಪಡೀರಿ ಅಂತ ನೀವು ಕೊಟ್ಟರೆ ನಿಮಗೆ ಡೀಟೇಲ್ ಓಪನ್ ಆಗುತ್ತೆ. ಸ್ವಲ್ಪ ಒಂದು 2-3 ಸೆಕೆಂಡ್ ವೆಯ್ಟ್ ಮಾಡಿ, ಮತ್ತೆ ಬ್ಯಾಕ್ ಒತ್ತಕ್ಕೆ ಹೋಗಬೇಡಿ. 2-3 ಸೆಕೆಂಡ್ ವೆಯ್ಟ್ ಮಾಡಿದರೆ ಸಾಕು, ನಿಮಗೆ ಡೀಟೇಲ್ ಬಂದುಬಿಡುತ್ತೆ. ಇಲ್ಲಿ ಅವ್ರದ್ದು ಫಲಾನುಭವಿಗಳ ಡೀಟೇಲ್ಸ್ ಇದೆ, ಈ ಯಾವ ಊರು, ಯಾವ ಗ್ರಾಮ, ಯಾವ ತಾಲೂಕು ಎಲ್ಲ ಡೀಟೇಲ್ಸ್ ಇರುತ್ತೆ. ಇಲ್ಲಿ ನೀವು ಗಮನಿಸ್ಬೋದು, ಇವರಿಗೆ ಈಗ ಬರ ಪರಿಹಾರದ ಹಣ ಏನಾಗಿದೆ, ಆ್ಯಕ್ಚುಯಲ್ ಏನಾಗಿದೆ ಅಂತ ನಿಮಗೆ ಹೇಳ್ಕೊಟ್ಬಿಡ್ತೀನಿ ನೋಡಿ. ರಾಜ್ಯ ಸರ್ಕಾರದಿಂದ ಬರ ಪರಿಹಾರದ ಮೊದಲನೇ ಕಂತಿನ 2,000 ರೂಪಾಯಿ ಹಣವನ್ನು ಜನವರಿ ತಿಂಗಳಲ್ಲಿ, ಜನವರಿ 22, 23ನೇ ತಾರೀಕು ಜಮಾ ಮಾಡಿದ್ದಾರೆ. ಓಕೆನಾ, ಈಗ ಏನು 3,454 ಕೋಟಿ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಿದೆಯಲ್ಲ, ಆ ಹಣವನ್ನು ಈಗ ಬಿಡುಗಡೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಯಾರ್ಯಾರಿಗೆ ಹಣ ಜಮಾ ಆಗಿಲ್ಲ, ಯಾರ್ಯಾರಿಗೆ ಹಣ ಜಮಾ ಆಗ್ತಿದೆ ಅಂದರೆ, ಜಮಾ ಆಗದೇ ಇರೋಕ್ಕೆ ಪ್ರಮುಖವಾಗಿ 3 ಕಾರಣಗಳಿದೆ. ಅದರಲ್ಲಿ ಮೇಜರ್ 2 ಪಾಯಿಂಟ್ ಇದೆ. ಓಕೆನಾ, ಒಂದು, ರೈತರ ಹೆಸರಲ್ಲಿ ಫ್ರೂಟ್ಸ್ ಐ ಡಿಯನ್ನು ಕ್ರಿಯೇಟ್ ಮಾಡಿರಬೇಕು. ಫ್ರೂಟ್ಸ್ ಐ ಡಿ ಅಂತ ನಾವೇನು ಕರಿತೀವಿ, ಅದು ನಿಮಗೆ ರೈತ ಸಂಪರ್ಕ ಕೇಂದ್ರದಲ್ಲೂ ನೀವು ಮಾಡ್ಬೋದು, ಅಥವಾ ಒಬ್ಬರು ಸಹಾಯಕಿಯರನ್ನ ನೇಮಕ ಮಾಡಿರ್ತಾರೆ, ಅಲ್ಲೂ ಕೂಡ ನೀವು ಮಾಡಿಸ್ಬೋದು. ಯಾಕೆಂದ್ರೆ ನಮ್ಮ ತಂದೆಯೇ ಕರ್ಕೊಂಡು ಹೋಗಿ ಫ್ರೂಟ್ಸ್ ಐ ಡಿಯನ್ನು ಕ್ರಿಯೇಟ್ ಮಾಡಿಸಿದ್ದೆ. ಆ ಫ್ರೂಟ್ಸ್ ಐ ಡಿಯನ್ನು ಕ್ರಿಯೇಟ್ ಮಾಡಿದರೂ ಕೂಡ ನಿಮಗೆ ಹಣ ಬರುತ್ತೆ. ಇಲ್ಲ ಅಂದರೆ ಫ್ರೂಟ್ಸ್ ಐ ಡಿ ಕ್ರಿಯೇಟ್ ಮಾಡಿಲ್ಲ ಅಂದರೆ ಹಣ ಬರಲ್ಲ. ನೀವು ಎಲ್ಲಿ ಹೋಗ್ಬೇಕು ಸರ್, ನಾವೇನು ಮಾಡಬೇಕು ಅಂದರೆ ಖಂಡಿತವಾಗ್ಲೂ ನೀವು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರವನ್ನು ನೀವು ಸಂಪರ್ಕ ಮಾಡಬೇಕಾಗುತ್ತೆ. ಓಕೆನಾ, ಇಲ್ಲಿ ಸ್ಟೇಟಸ್ ಅಪ್ರೂವ್ಡ್ ಅಂತ ಇದ್ದರೆ ನೀವೇನು ವರಿ ಮಾಡೋಂಥ ಅಗತ್ಯ ಖಂಡಿತವಾಗ್ಲೂ ಬರುತ್ತೆ. ಬಟ್ ಇವ್ರಿಗೆ ಏನಾಗಿದೆ ಅಂದರೆ, ಆಶ್ಚರ್ಯ ಅಂದರೆ, ಮೊದಲನೇ ಕಂತು 2,000 ಬಂದಿಲ್ಲ, ಬಟ್ ಇವಾಗ ಸ್ಟೇಟಸ್ಸು ಅಪ್ರೂವ್ಡ್ ಅಂತ ತೋರಿಸ್ತಾ ಇದೆ. ಮೊದಲನೇ ಕಂತು 2,000 ಬಂದಿಲ್ಲ, ಸ್ಟೇಟಸ್ ಅಪ್ರೂವ್ಡ್ ಅಂತ ತೋರಿಸ್ತಿದೆ. ಬಟ್ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಬರೋದು ಬಾಕಿ ಇದೆ. ಕಂದಾಯ ಇಲಾಖೆ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಹೇಳಿರೋದೇನಪ್ಪ ಅಂದರೆ, ಈಗ ಆಲ್ರೆಡಿ ನಾವು 3,000 ಕೋಟಿಯನ್ನು ಬಿಡುಗಡೆ ಮಾಡಿದ್ದೇವೆ. ಸುಮಾರು ಇನ್ನೂ 1.5 ಲಕ್ಷ ರೈತರಿಗೆ ಇನ್ನೂ ಹಣ ಬಿಡುಗಡೆ ಆಗಿಲ್ಲ. ಇದೇ ಕಾರಣದಿಂದ ಮೇಜರ್ ಪಾಯಿಂಟ್ ಹೇಳಿರೋದು ಫ್ರೂಟ್ಸ್ ಐ ಡಿ ಕ್ರಿಯೇಟ್ ಆಗಿಲ್ಲ, ಇನ್ನೊಂದು NPCI ಮ್ಯಾಪಿನ್ ಆಗಿಲ್ಲ. ಓಕೆನಾ, ನಿಮಗೇನಾದರೂ ರೈತರಿಗೆ PM ಕಿಸಾನ್ ಹಣ ಬರ್ತಾ ಇದೆ ಅಂದರೆ NPCI ಮ್ಯಾಪಿನ್ ಕರೆಕ್ಟ್ ಇರುತ್ತೆ, ಅದರದ್ದೇನೂ ಸಮಸ್ಯೆ ಇರಲ್ಲ. ಇನ್ ಕೇಸ್ PM ಕಿಸಾನ್ ಹಣ ಬರ್ತಾ ಇದ್ದರೂ ನಿಮಗೆ ಬರ ಪರಿಹಾರದ ಹಣ ಬರ್ತಾ ಇಲ್ಲ ಅಂದರೆ ಫ್ರೂಟ್ಸ್ ಐ ಡಿ ಪ್ರಾಬ್ಲಮ್ ಇರುತ್ತೆ. ಕೆಲವೊಂದೊಂದು ಯೂಟ್ಯೂಬರ್ಗಳು ಹೇಳ್ತಾ ಇದ್ದಾರೆ, ಪಾಣಿ ಮತ್ತು ನಿಮ್ಮ ಒಂದು ಪಹಣಿ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗದೆ ಇರೋದ್ರಿಂದನೂ ಕೂಡ ಹಣ ಬರ್ತಾ ಇಲ್ಲ ಅಂತ. ಆ ರೀತಿ ಸದ್ಯಕ್ಕಾಗಿಲ್ಲ, ಮುಂದಿನ ದಿನಗಳಲ್ಲಿ ಆ ರೀತಿ ಬರ್ಬೋದು. ಬರ ಪರಿಹಾರದ ಹಣ ಬಿಡುಗಡೆ ಮಾಡುವಾಗ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ರೆವಿನ್ಯೂ ಇಲಾಖೆಯಿಂದ ಈಗ ಆಲ್ರೆಡಿ ಆದೇಶವನ್ನು ಮಾಡಿದ್ದಾರೆ. ಬಟ್ ಈಗ ಪಹಣಿ ಆಧಾರ್ ಲಿಂಕ್ ಇಲ್ಲದೆ ಇರೋರಿಗೆ ಹಣ ಜಮಾ ಆಗಿದೆ ಅಂತ ನಮ್ಮ ವೀಕ್ಷಕರು ಕಮೆಂಟ್ ಮಾಡಿ ತಿಳಿಸಿದ್ದಾರೆ. ಹಾಗಾಗಿ ನಾನು ಹೇಳೋದೇನಪ್ಪ ಅಂದರೆ, ಆದಷ್ಟು ಬೇಗ ನಿಮ್ಮ ಪಹಣಿ ಮತ್ತು ಆಧಾರ್ ಲಿಂಕನ್ನು ಮಾಡಿಸ್ಕೊಳ್ಳಿ. ಕೆಲವು ನೇಮ್ ಮಿಸ್ ಮ್ಯಾಚ್ ಇದ್ದರೆ ಪಹಣಿ ಆಧಾರ್ ಲಿಂಕ್ ಆನ್ಲೈನಲ್ಲಿ ಆಗಲ್ಲ. ನಿಮ್ಮ ನೇಮ್ ಯಾವುದ್ರಲ್ಲಿ ಸರಿ ಇದೆ ಅಂತ ನೋಡಿಕೊಂಡು ಆದಷ್ಟು ಬೇಗ ಪಹಣಿ ಮತ್ತು ಆಧಾರೆಲ್ಲ ಲಿಂಕನ್ನು ಮಾಡಿಸ್ಕೋಬೇಕಾಗತ್ತೆ. ಓಕೆನಾ, ಇದು ಯಾವಾಗಿಂದು ಬರ ಪರಿಹಾರ ಯಾರಿಗೆ ಬರುತ್ತೆ, ಜಮೀನಿರೋರಿಗೆ ಮಾತ್ರ ಬರುತ್ತೆ. ನಿಮ್ಮ ಹೆಸರಲ್ಲಿ ಜಮೀನು, ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ನಿಮ್ಮ ಹೆಸರಲ್ಲಿ ಜಮೀನು ಇದ್ದರೆ ಮಾತ್ರ ನಿಮ್ಗೆ ಹಣ ಬರುತ್ತೆ. ಸ್ಟೇಟಸ್ ಚೆಕ್ ಮಾಡೋದು ಈಸಿ ಮೆಥಡು ಕೂಡ ತೋರಿಸಿದ್ದೀನಿ. ಎಷ್ಟು ಜನರಿಗೆ ಬಿಡುಗಡೆ ಆಗಿದೆ, ಎಷ್ಟು % ಜನರಿಗೆ ಬಿಡುಗಡೆ ಆಗಿದೆ ಅಂತಲೂ ಕೂಡ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸಿಗೆ ಕೂಡ ವಿಡಿಯೋನ ಶೇರ್ ಮಾಡಿ. ಓಕೆನಾ.